ನಮ್ಮ ವೀಕ್ಷಕರ ಅಥವಾ ನಮ್ಮ ಗ್ರಾಹಕರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನಾವಿವತ್ತು ಈ ಒಂದು ಪ್ರಾಪರ್ಟಿಯನ್ನು ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಅಂದರೆ ರಿಕ್ವೈರ್ಮೆಂಟ್ ಯಾವ ರೀತಿಯಲ್ಲಿತ್ತು ಅಂದರೆ, ಪುತ್ತೂರು ಸಿಟಿಯಿಂದ ದರ್ಬೆ ನರಿಮೊಗರು ಭಾಗದಲ್ಲಿ ಒಳ್ಳೆಯ ಪ್ರಾಪರ್ಟಿಗಳೇನಾದರೂ ಸಿಗುತ್ತಾ, ಅದು ಕೂಡ ಎರಡಕ್ಕಿಂತ ಹೆಚ್ಚಿನ ಬೆಡ್ರೂಮ್ಗಳನ್ನು ಹೊಂದಿಕೊಂಡು ಒಳ್ಳೆಯ ವ್ಯವಸ್ಥೆಗಳಿಂದ ಕೂಡಿದಂತಹ ಒಂದು ಪ್ರಾಪರ್ಟಿಗಳು ಸಿಗಬಹುದಾ ಅನ್ನುವಂತಹ ರಿಕ್ವೈರ್ಮೆಂಟ್ಗಳು ಹೆಚ್ಚಾಗಿ ಕೇಳ್ತಾ ಇದ್ವು. ಸೊ ಅದಕ್ಕೆ ನಾವು ಹರಸಾಹಸ ಪಟ್ಟು ಈ ಒಂದು ಪ್ರಾಪರ್ಟಿಯನ್ನು ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಏಜೆಂಟ್ ಆ್ಯಂಡ್ ಕಂಪನಿ. ಸ್ನೇಹಿತರೆ ನಮಸ್ಕಾರ. ಮುಕ್ಕುವೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಸುಂದರವಾದಂತಹ ಪ್ರಾಪರ್ಟಿ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 4 ಬೆಡ್ರೂಮ್ಗಳಿರುವಂತಹ ಒಂದು ಮನೆ, 6 ಸೆನ್ಸ್ ಜಾಗದಲ್ಲಿದೆ. ಕಂಪ್ಲೀಟ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿರುವಂತಹ ಒಂದು ಮನೆ. ಸೊ ಈ ಒಂದು ಮನೆಯ ಹೊರಭಾಗ ಒಳಭಾಗ ಕಂಪ್ಲೀಟಾಗಿ ಗಮನಿಸೋಣ ಬನ್ನಿ. ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಈ ರೀತಿಯ ಒಂದು ವಾತಾವರಣವನ್ನು ನಾವಿಲ್ಲಿ ಗಮನಿಸ್ಬೋದು. ನಾರ್ತ್ ಫೇಸಿಂಗ್ ಇರುವಂತಹ ಮನೆ, 4 ಬೆಡ್ರೂಮ್ಗಳಿರುವಂತಹ ಮನೆ. ಸುತ್ತಲೂ ಕಾಂಪೌಂಡ್ ಕೂಡ ಇರುವಂಥದ್ದು. ಇದು ಮನೆಗೆ ಎಂಟ್ರಿ ಆಗ್ತಾ ಇರುವಂಥ ಸಿಗುವಂತಹ ಒಂದು ಸಿಟ್ಔಟ್ ಆಯಿತಾ. ಒಳ್ಳೆ ಮರದಿಂದ ನಿರ್ಮಾಣ ಮಾಡಿದಂತಹ ಒಂದು ಮುಖ್ಯ ದ್ವಾರ, ಬಾಗಿಲುಗಳು ಕೂಡ ಒಳ್ಳೆ ಗಟ್ಟಿಯಾಗಿದೆ. ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ನೋಡಿ ಸಣ್ಣ ಪೂಜಾ ಕೊಠಡಿಯನ್ನು ಗಮನಿಸ್ಬೋದು. ಮನೆ ಎಂಟ್ರಿ ಹಾಲ್ ಆಯಿತಾ. ನಂತರ ಈ ಒಂದು ಮನೆಯ ಮೊದಲ ಕೊಠಡಿಗೆ ನಾವು ಇಲ್ಲಿ ಎಂಟ್ರಿ ಕೊಡ್ಬೋದು. ನೋಡಿ, ಎಲ್ಲೂ ಕೂಡ ಲೀಕೇಜನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಳೆ ಕಾಲದ ಸಣ್ಣ ಕೊಠಡಿ, ಪರವಾಗಿಲ್ಲ. ಇದು ಎದುರುಗಡೆ ಇರುವಂತಹ ಇನ್ನೊಂದು ಕೊಠಡಿ ನೋಡಿ. ಇಲ್ಲಿಂದ ಒಳಗಡೆಗೆ ಎಂಟ್ರೆನ್ಸ್ ಕೊಡುವಂತಹ ಒಂದು ದ್ವಾರ ನೋಡಿ. ಇದು ಸ್ವಲ್ಪ ಹಳೆ ಮನಾಗಿದ್ರೂ ಕೂಡ ಮಾಡರ್ನ್ ಆಗಿ ಕಟ್ಟಿದ್ದಾರೆ. ನಂತರ ಇಲ್ಲಿ ಮತ್ತೊಂದು ಕೊಠಡಿ ಬರುತ್ತೆ ನೋಡಿ. ಇಲ್ಲೊಂದು ಸಣ್ಣ ಪೂಜೆ ಮಾಡುವಂತಹ ಇನ್ನೊಂದು ಕೊಠಡಿ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ ಆಯಿತಾ. ಇದು ಹೊರಗಡೆ ವರ್ಕಿಂಗ್ ಏರಿಯಾ ಥರ ಇರುವಂಥದ್ದು. ಇಲ್ಲೊಂದು ಬೇಸಿನ್ ಇದೆ, ಇಲ್ಲೊಂದು ಟಾಯ್ಲೆಟ್ ಇರುವಂಥದ್ದು, ಇಂಡಿಯನ್ ಸ್ಟೈಲಲ್ಲಿ ಇರುವಂತಹ ಟಾಯ್ಲೆಟ್ ಆಯಿತಾ. ಇದು ಮನೆಯ ಹೊರಭಾಗ ನೋಡಿ. ನೋಡಿ, ಬಿಸಿ ನೀರು ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇದು ನೋಡಿ, ಒಂದು ಮನೆಯ ಕಿಚನ್ ರೂಮ್ ಆಯಿತಾ. ಇದು
ಮನೆಯ ಎಲ್ಲ ಕೊಠಡಿಗಳಿರ್ಬೋದು, ಕಿಚನ್ ರೂಮ್ ಇರ್ಬೋದು, ಎಲ್ಲವೂ ವಾಸ್ತು ಯೋಗ್ಯವಾಗಿ ನಿರ್ಮಾಣ ಮಾಡಿದಂಥವುಗಳು. ಇವಿಷ್ಟು ಮನೆಯ ಒಳಗಡೆ ನೋಡಿ. ಇದು ನೀರು ಸೇವ್ ಮಾಡುವಂತಹ ಸಂಪ್ ಆಯಿತಾ. ಈ ಒಂದು ಮನೆಗೆ ಮುಖ್ಯವಾಗಿ ಪಂಚಾಯತ್ ನೀರನ್ನೇ ಅವಲಂಬನೆ ಮಾಡಿರುವಂಥದ್ದು. ಸೊ ಇಲ್ಲಿ ನೀರು ಸ್ಟೋರೇಜ್ ಮಾಡಿಕೊಂಡು ಪಂಪ್ ಮುಖಾಂತರ ಮೇಲ್ಗಡೆ ಟ್ಯಾಂಕಿಗೆ ಹಾಕಲಾಗುತ್ತೆ, ನಂತರ ನೀರಿನ ಪೂರೈಕೆನ ಮಾಡಲಾಗುತ್ತೆ. ಇದು ನೋಡಿ, ಸುತ್ತಲೂ ಕಾಂಪೌಂಡ್ ಇದೆ. ಈ ಒಂದು ಮನೆಯ ವಿಶೇಷತೆ ಅಂತ ಹೇಳಿದರೆ ನೋಡಿ, ಒಂದು ಮನೆಯ ಹೊರಭಾಗದಲ್ಲಿ ಸಣ್ಣ ಮಟ್ಟಿಗೆ ಏನಾದರೂ ಗುಡಿ ಕೈಗಾರಿಕೆಗಳು ಮಾಡುವಂತಹ ಸಣ್ಣ ವ್ಯವಸ್ಥೆಗಳಿಲ್ಲಿದೆ ನೋಡಿ. ಇವರು ಮೊದಲು ಅಂಗಡಿ ಥರ ಇಟ್ಟಿದ್ರು ನೋಡಿ, ಇಲ್ಲಿ ವುಡ್ ವರ್ಕ್ಸ್ ಅಂತೇಳಿ ಮಾಡ್ಕೊಂಡಿದ್ರು. ಸೊ ಏನಾದರೂ ಒಂದು ವ್ಯಾಪಾರ ವ್ಯವಹಾರಗಳು ಸಣ್ಣ ಮಟ್ಟದಲ್ಲಿ ಮಾಡ್ತಾಯಿದ್ರೆ ಅಂಥವರಿಗೂ ಈ ಒಂದು ಜಾಗವಾಗಿ ಇದೆ ನೋಡಿ. ಒಂದು 5,000 ಬಾಡಿಗೆ ರೂಮ್ ಮಾಡೋದಕ್ಕಿಂತ ಸಣ್ಣ ಮಟ್ಟಿಗೆ ಏನಾದರೂ ಗುಡಿ ಕೈಗಾರಿಕೆಗಳು ಮಾಡ್ತಾಯಿದ್ರೆ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ಇವರು ಕೂಡ ಮೊದಲು ಮಾಡ್ತಾಯಿದ್ರು, ನೀವು ಕೂಡ ಮಾಡ್ಬೋದು, ಆಪ್ಷನಲ್ ಆಗಿದೆ ಆಯಿತಾ. ಪುತ್ತೂರಿನಿಂದ ಬರೀ 5 ಕಿಲೋಮೀಟರ್ ದೂರ ಬರುತ್ತೆ. ಮುಕ್ವೆ ಎನ್ನುವಂತಹ ಈ ಒಂದು ಸ್ಥಳದಿಂದ ಬರೀ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಮನೆ ನೋಡಿ. ಇವಿಷ್ಟು ಈ ಒಂದು ಮನೆಯ ಡೀಟೇಲ್ ಆಗಿದ್ದರೆ, ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು ಬರೀ 42 ಲಕ್ಷ ಆಯಿತಾ. ಬರೀ 42 ಲಕ್ಷದಲ್ಲಿ 6 ಸೆನ್ಸ್ ಜಾಗ, 4 ಬೆಡ್ರೂಮ್ಗಳುಳ್ಳ ಈ ಒಂದು ಮನೆಯನ್ನು ನೀವು ಸ್ವಂತ ಮಾಡಿಕೊಳ್ಬೋದು. ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ನಮ್ಮ ಇನ್ಸ್ಟಾಗ್ರಾಮ್ ಮುಖಾಂತರ ಇರ್ಬೋದು, ಇಲ್ಲಿ ಕೊಟ್ಟಿರುವಂತಹ ನಂಬರ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇದೇ ರೀತಿಯ ಒಳ್ಳೊಳ್ಳೆ ಮನೆಗಳನ್ನು ನೀವು ನೋಡಬೇಕು ಅಂತಿದ್ದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿರಿ. ನಮಸ್ಕಾರ. ಈ ಮಾಹಿತಿಗಳು ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ನೀವು ನಮ್ಮನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ವಾಟ್ಸಪ್ ಮುಖಾಂತರ ನಿರಂತರವಾಗಿ 24x7 ನಾವು ನಿಮ್ಮ ಸಂಪರ್ಕದಲ್ಲಿ ಇರ್ತೇವೆ.